ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ, ಚಿಗುರಿದರೆ ಮರವಾಗಲಿ, ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ. ಖಂಡಿತವಾಗ್ಲೂ ಸ್ನೇಹಿತರೆ, ಪ್ರಯತ್ನ ಅನ್ನೋದನ್ನ ನಾವು ಯಾವತ್ತೂ ಬಿಡಬಾರ್ದು. ಅದು ಚಿಕ್ಕ ವಿಷಯನೇ ಆಗಲಿ, ದೊಡ್ಡ ವಿಷಯನೇ ಆಗಲಿ, ನಮ್ಮ ಪ್ರಯತ್ನ ಯಾವತ್ತೂ ಸತತವಾಗಿ ಇರಲೇಬೇಕು. ಕೆಲವೊಮ್ಮೆ ನಮಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಇರುತ್ತೆ. ಸೊ ನಾನು ಇವತ್ತು ಕಷ್ಟಪಟ್ಟೆ ಅಂದ್ರೆ ನಾಳೆ ನನಗೆ ಸಕ್ಸಸ್ ಸಿಕ್ಬಿಡ್ಬೇಕು, ಅಥವಾ ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ನಾನು ಎಫರ್ಟ್ ಆಗ್ತಾ ಇದ್ದೀನಿ ಅಂದ್ರೆ ಈ ತಿಂಗಳು ಎಂಡ್ ಅಲ್ಲಿ ನನಗೆ ರಿಸಲ್ಟ್ ಬಂದ್ಬಿಡ್ಬೇಕು ಅನ್ನೋ ರೀತಿ ತುಂಬಾನೇ ಫಾಸ್ಟ್ ಆಗಿ ನಾವು ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮಾಡ್ತಾ ಇರ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ನಮ್ಗೆ ಏನಾದ್ರು ಸಿಗ್ಲಿಲ್ಲ ಅಂತ ಅಂದಾಗ ನಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೇನೆ ನಾವು ನಮ್ಮ ಪ್ರಯತ್ನನ ಕೆಲವೊಮ್ಮೆ ನಿಲ್ಲಿಸ್ಬಿಡ್ತೀವಿ. ಅಯ್ಯೋ ಇದೇನ್ ಬಿಡಪ್ಪ, ಆಗೋದಿಲ್ಲ, ಇದಕ್ಕೋಸ್ಕರ ನಾನು ಯಾಕೆ ಅಷ್ಟು ಕಷ್ಟಪಡಬೇಕು, ಇದ್ರ ಬದಲು ಬೇರೆ ರೂಟನ್ನ ಕಂಡ್ಕೊಳ್ಳೋಣ, ಅಥವಾ ಇದ್ರ ಬದಲು ಬೇರೆ ಕೆಲಸನ ಮಾಡೋಣ ಅಂತ ಹೇಳಿ ನಾವು ಅಷ್ಟು ದಿನದಿಂದ ಪಟ್ಟಂತಹ ಕಷ್ಟ ಕೂಡ ನಮ್ಗೆ ಯಾವತ್ತೂ ಏನೋ ಸಕ್ಸಸ್ ಕೊಟ್ಟಿಲ್ಲ ಅಂದಾಗ ಮತ್ತೆ ಯಾಕೆ ಕಷ್ಟಪಡಬೇಕು ಅಂತ ಹೇಳಿ ನಾವು ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ. ಹಾಗಾಗಿ ಅದೇನಾಗ್ಬಿಡುತ್ತೆ ಅಂತಂದ್ರೆ ಹೋಗ್ತಾ 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 ನಮ್ಗೆ ಕಷ್ಟಪಡೋದೇ ಬೇಡ, ಅಥವಾ ಸಿಕ್ಕಿದ್ರಲ್ಲೇ ತೃಪ್ತಿಯಾಗಿರೋಣ, ಮತ್ತೆ ಯಾಕೆ ಎಫರ್ಟ್ ಹಾಕೋದು ಅನ್ನೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳು ಬದಲಾಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ವಿಚಾರ ನಾವು ನೆನ್ಪಿಟ್ಕೊಂಡಿರ್ಬೇಕು, ಪ್ರಯತ್ನ ಅನ್ನೋದು ಒಂದು ಬೀಜ ಇದ್ದಾಗೆ. ನೀವು ಬೀಜನ ಬಿತ್ತುತ್ತೀರಾ, ಇವಾಗ ನೀವು ಭೂಮಿಯಲ್ಲಿ ಬೀಜನ ಬಿತ್ತಿದ ತಕ್ಷಣ ಅದರಲ್ಲಿ ನೀವು ಬಿತ್ತಿದಂತಹ ಬೀಜ ಎಲ್ಲಾನು ಕೂಡ ಗಿಡವಾಗಿ ಬರಲೇಬೇಕು ಅಂತ, ಹಾಗೆ ಮರ ಆಗ್ಬೇಕು ಅಂತ ಏನೂ ಇಲ್ಲ ಅಲ್ವಾ. ಕೆಲವೊಂದು ಬೀಜಗಳು ಬರುತ್ತೆ, ಇನ್ನ ಕೆಲವೊಂದು ಬರೋದಿಲ್ಲ. ಬಂದಿಲ್ಲ ಅಂತ ಹೇಳಿ ನೀವು ಭೂಮಿಗೆ ಬಿತ್ತಿದ ತಕ್ಷಣ ಅದೇನು ವ್ಯರ್ಥ ಆಗೋದಿಲ್ಲ. ಅದು ಭೂಮಿಲಿ ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಅದು ಗೊಬ್ಬರ ಆಗಿರುತ್ತೆ, ಅದು ಕೂಡ ನಮ್ಗೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಾವು ಪಟ್ಟಂತಹ ಪ್ರಯತ್ನಗಳಿಗೆ ಎಲ್ಲದಕ್ಕೂ ಕೂಡ ನಮ್ಗೆ ಪ್ರತಿಫಲ ಸಿಗ್ಲೇಬೇಕು ಅಂತ ಹೇಳಿ ಅನ್ಕೊಳ್ಳೋದು ತಪ್ಪಾಗುತ್ತೆ. ಕೆಲವೊಮ್ಮೆ ಪ್ರತಿಫಲ ಸಿಗುತ್ತೆ, ಕೆಲವೊಮ್ಮೆ ಸಿಗಲ್ಲ. ಸಿಕ್ಕಾಗ ಖಂಡಿತ ಖುಷಿ ಪಡೋಣ. ಸಿಗದೆ ಇದ್ದಾಗ ನಾವೇನಾದ್ರು ಅದರಲ್ಲಿ ತಪ್ಪು ಮಾಡಿದೀವಿ ಅಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡಿ, ಇನ್ ಕೇಸ್ ನಮ್ಮ ಕಡೆಯಿಂದ ಏನಾದ್ರು ತಪ್ಪುಗಳು ಆಗಿದ್ರೆ ಆ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮತ್ತೆ ಅದರ ಒಂದು ಪ್ರಯತ್ನ ಪಡ್ತಾ ಹೋಗ್ಬೇಕಾಗುತ್ತೆ. ಪ್ರತಿ ಸಲ ಕೂಡ ಪ್ರಯತ್ನ ಪಟ್ಟಾಗ ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ಅಲ್ಲಿ ನಮ್ದೇನೋ ಒಂದು ತಪ್ಪು ಇರಬಹುದಲ್ವಾ ಅಂತ ಒಂದು ಆಲೋಚನೆ ನಮ್ಮ ತಲೆಗೆ ಬಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಮುಂದೆ ಮಾಡುವಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನು ನಾವು ಖಂಡಿತವಾಗ್ಲೂ ಸರಿಪಡಿಸ್ಕೊಳ್ಬಹುದು ಅನ್ನೋದು ನನ್ನ ಒಂದು ಮಾತು ಆಗಿರುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಜೀವನದಲ್ಲಿ ಯಾವ ಮನುಷ್ಯ ಕೂಡ ಪರ್ಫೆಕ್ಟ್ ಇಲ್ಲ ಅಲ್ವಾ. ಯಾರು ಕೂಡ 100% ಒಳ್ಳೆಯವರಾಗಿದ್ದೀವಿ, ಅಥವಾ 100% ನಾವು ತಪ್ಪೇ ಮಾಡಲ್ಲ, ಅಥವಾ ಎಲ್ಲ ಕೆಲಸದಲ್ಲೂ ಕೂಡ ಪರ್ಫೆಕ್ಟ್ ಇದ್ದೀವಿ ಅಂತ ಹೇಳ್ಕೊಳ್ಳೋರು ಖಂಡಿತವಾಗ್ಲೂ ಯಾರು ಇಲ್ಲ. ಎಲ್ಲರೂ ತಪ್ಪುಗಳನ್ನ ಮಾಡೇ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಸಿಗುವಂತಹ ಪ್ರತಿಫಲದಲ್ಲೂ ಕೂಡ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚಾದಾಗ ಅದನ್ನು ನಾವೇ ಸರಿಪಡಿಸ್ಕೋಬೇಕು, ಕಮ್ಮಿ ಆದಾಗಲೂ ಕೂಡ ಅದನ್ನ ನಾವೇ ಸರಿಪಡಿಸ್ಕೋಬೇಕು. ಆದ್ರೆ ಆ ಸರಿಪಡಿಸ್ಕೊಳ್ಳುವಂತಹ ರೀತಿ ಇರುತ್ತೆ ಅಲ್ವಾ, ಅದು ತುಂಬಾನೇ ವ್ಯತ್ಯಾಸ ಇರುತ್ತೆ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಪ್ರತಿಫಲ ಸಿಕ್ಕಿಲ್ಲ ಅಂತ ಅಂದಾಗ ಅದನ್ನ ತುಂಬಾನೇ ಮೋಟಿವೇಟ್ ಆಗಿ ತಗೊಂಡು ಇನ್ನ ತುಂಬಾನೇ ಎಕ್ಸ್ಟ್ರಾ ಸ್ಪಿರಿಟ್ ಹಾಕಿ ಹೇಗ್ ಮಾಡ್ಬೇಕು ಕೆಲಸ ಏನು ಅಂತ ನೋಡ್ತಾರೆ. ಇನ್ನ ಕೆಲವೊಬ್ರು ಅವ್ರು ಅನ್ಕೊಂಡಿದ್ದಂತಹ ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ತುಂಬಾನೇ ಡಿಮೋಟಿವೇಟ್ ಆಗಿ ಪ್ರೆಸೆಂಟ್ಲಿ ಅವ್ರು ಮಾಡ್ತಿರುವಂತಹ ಕೆಲಸನೂ ಕೂಡ ಸಮ್ಟೈಮ್ ಸ್ಟಾಪ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲಾ ವಿಚಾರಗಳನ್ನು ನಾವು ನೋಡುವಂತಹ ದೃಷ್ಟಿಕೋನದ ಮೇಲೆ ನಿಂತಿರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ವಿಚಾರ ಆಗಿರ್ಲಿ, ಅಥವಾ ನೀವು ಪಡುವಂತಹ ಚಿಕ್ಕ ಪುಟ್ಟ ಕಷ್ಟಗಳೇ ಆಗಿರ್ಲಿ ಸ್ನೇಹಿತರೆ, ಪ್ರತಿಯೊಂದಕ್ಕೂ ಕೂಡ ಬೆಲೆ ಅನ್ನೋದು ಇದ್ದೇ ಇದೆ. ಹಾಗೆ ಆ ಬೆಲೆ ಅನ್ನೋದು ಖಂಡಿತ ನಮ್ಗೆ ಸಿಕ್ಕೇ ಸಿಗುತ್ತೆ. ಆದ್ರೆ ಅದು ಸಿಗೋವರೆಗೂ ನಮ್ಗೆ ಸ್ವಲ್ಪ ತಾಳ್ಮೆ ಅನ್ನೋದು ಜಾಸ್ತಿನೇ ಬೇಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ತಾಳ್ಮೆ ಇದ್ರೂ ಕೂಡ ಸಾಕಾಗಲ್ಲ, ನಮ್ಗೆ ಜಾಸ್ತಿನೇ ತಾಳ್ಮೆ ಬೇಕು ಕೆಲವೊಂದು ವಿಚಾರಗಳಲ್ಲಿ. ಕೆಲವೊಂದು ಗುರಿನ ತಲುಪೋದಕ್ಕೆ ನಾವು ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟಿರ್ತೀವಿ, ಆದ್ರೆ ಇನ್ನೇ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಗೇನೋ ಸಿಕ್ಕಿಬಿಡುತ್ತೆ ಅನ್ನೋ ಖುಷಿಲಿ ಇರ್ತೀವಿ. ಅದೇ ಸಡನ್ ಆಗಿ ಏನೋ ಆಗಿ ಸಿಗೋದಿಲ್ಲ. ಅವಾಗ ಅಷ್ಟು ವರ್ಷದಿಂದ ಪಟ್ಟಂತಹ ಕಷ್ಟ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅಯ್ಯೋ ನೋಡು, ನಾನು ಅನ್ಕೊಂಡಿದ್ದೆ ನಂಗೆ ಸಿಕ್ಕಿಲ್ವಲ್ಲ ಅಂತ ಹೇಳಿ ಎಷ್ಟೋ ವರ್ಷದಿಂದ ಪಟ್ಟಂತಹ ಕಷ್ಟಕ್ಕೆ ನಾವು ಬ್ರೇಕ್ ಅನ್ನ ಹಾಕ್ತಿವಿ. ನನ್ಗೆ ಇದು ಬೇಡವೇ ಬೇಡ, ನಾನು ರೂಟ್ ಅನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿ. ಹಾಗಾದ್ರೆ ನೀವು ಅಷ್ಟು ವರ್ಷದಿಂದ ನಡ್ಕೊಂಡ್ ಬಂದಂತಹ ದಾರಿ, ನೀವು ಪಟ್ಟಂತಹ ಕಷ್ಟ, ಅದ್ಯಾವುದಕ್ಕೂ ಬೆಲೆ ಇಲ್ವಾ ನಿಮ್ಮ ಹತ್ರ? ಒಮ್ಮೆ ಯೋಚನೆ ಮಾಡಿ ನೋಡಿ. ಹಾಗಾಗಿ ಯಾವುದೇ ವಿಚಾರಗಳನ್ನ ಆಗ್ಲಿ ಅಷ್ಟು ನೆಗ್ಲೆಕ್ಟ್ ಆಗಿ, ಹಾಗೆ ಅಷ್ಟು ಈಸಿಯಾಗಿ ತಗೋಬೇಡಿ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಪುಟ್ಟ ಎಫರ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನೀವು ಬೆಲೆ ಕಟ್ಟಲೇಬೇಕಾಗುತ್ತೆ. ಆ ಬೆಲೆ ಕಟ್ಟಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಕೂಡ ನೀವೇ ಆಗಿರ್ತೀರಾ. ಇನ್ನೊಬ್ರನ್ನ ಬ್ಲೇಮ್ ಮಾಡೋದ್ ಬಿಟ್ಟು ನಮ್ಮ ಕಡೆಯಿಂದ ನಾವೇನ್ ತಪ್ಪು ಮಾಡಿದೀವಿ, ಏನ್ ಮಾಡ್ಬೇಕಿದ್ದು ಅನ್ನೋದನ್ನ ಯೋಚನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ. ಇಷ್ಟ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಸ್ವಲ್ಪ ಆದ್ರೂ ಮೋಟಿವೇಟ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನಿಮಗೂ ಕೂಡ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.